ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಹಪ್ಪಳ ರೆಸಿಪಿ ಮಾಡಿ ತೋರ್ಸದೀನಿ. ಜೋಳ ಹಿಟ್ಟಿನ ಹಪ್ಪಳ. ಇದನ್ನ ಬಹಳ ಸಿಂಪಲ್ ಆಗಿ ಮಾಡ್ಕೋಬಹುದು ಮತ್ತು ತಿನ್ನಾಕ ಬಹಳ ಮಸ್ತ್ ಆಗಿರ್ತಾವು. ಈಗ ಶುಗರ್ ಅದು ಇರ್ತೈತಲ್ಲ, ಅವ್ರಿಗೆ ಅಕ್ಕಿ ಹಪ್ಪಳ ಅದು ತಿನ್ನಾಕ ನಡೆಯಂಗಿಲ್ಲ. ಅಂತವ್ರಿಗೆಲ್ಲ ಅಂತೂ ಮಾಡಿಕೊಟ್ರೆ ಇದು ಬಹಳ ಒಳ್ಳೇದ. ಬನ್ನಿ ಜೋಳ ಹಿಟ್ಟಿನ ಹಪ್ಪಳ ಹೇಗ್ ಮಾಡೋದಂತ ನೋಡೋಣ. ಜೋಳದ ಹಿಟ್ಟಿನ ಹಪ್ಪಳ ಮಾಡಾಕ ನಾ ಇಲ್ಲಿ 1 ಕಪ್ ಜೋಳದ ಹಿಟ್ಟು ತಗೊಂಡೇನು. 1/4 ಕಪ್ ಆಗೋಷ್ಟ ಅಕ್ಕಿ ಹಿಟ್ಟು ತಗೊಂಡೇನು. ನಾವ್ ಮನೇಲಿ ರೋಟಿ ಅದು ಮಾಡ್ಕೋತೇವಲ್ಲ, ಅದ ಹಿಟ್ಟು ಐತಿ. ಈಗ ಇದನ್ನ ಕುದಿಸ್ಕೊಳ್ಳ. ಇಲ್ಲ ಒಂದ್ ಕಡೆ ಇಟ್ಕೊಂಡೇನು. ನೀವು ಹಿಟ್ಟು ಯಾತ್ರ ಕುದಿಸ್ಕೊರದ್ರಲ್ಲ, ಅದನ್ನ ಪಾತ್ರೆ ಬಿ ಇಟ್ಕೊಂಡ ಮಾಡ್ಕೋಬಹುದು. ಈಗ ನೀರ್ ಹಾಕ್ತೇನೆ ಯಾತ್ರಾಗ. 1 ಕಪ್ ಜೋಳದ ಹಿಟ್ಟಿಗೆ ನಮಗ 2 ಕಪ್ ನೀರ್ ಬೇಕು. 1/4 ಚಮಚ ಆಗುವಷ್ಟ ಹಪ್ಪಳ ಖಾರ ಹಾಕ್ತೇನೆ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ, ಜೀರಿಗೆ 1 ಅರ್ಧ ಚಮಚೆ. ನೀವು ಬೇಕಂದ್ರೆ ಇದ್ರಾಗ ಅಜ್ವಾಯಿನ್ ಬಿ ಹಾಕೋಬಹುದು, ಚಿಲ್ಲಿ ಫ್ಲೇಕ್ಸ್ ಬಿ ಹಾಕೋಬಹುದು, ಹಸಿ ಮೆಣಸಿಕಾಯಿ ಬಿ ಜಜ್ಜಿ ಹಾಕೋಬಹುದು. ನಿಮ್ಗೆ ಯಾವ ಫ್ಲೇವರ್ ಚಲೋ ಅನಿಸ್ತದಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಈಗ ಇದ ಹೆಸರು ಬರ್ಲಿ ಮುಚ್ಚಿಡ್ತೇನೆ ನಾನು. ಇದ್ ನೋಡ್ರಿ ಕುದಿಯಾದೈತಿ. ಈಗ ಹಿಟ್ಟು ಹಾಕಿ ಕಲ್ಸ್ಕೊಳ್ಳು. ಉರಿ ಸಣ್ಣ ಮಾಡ್ಕೋರಿ. ಈ ಜೋಳದ ಹಿಟ್ಟು ತಗೊಂಡೇವಲ್ಲ, ಇದನ್ನ ಹಾಕಿ ತಿರ್ವಾಡ್ಕೊಳ್ಳು. ಈಗ ಈ ಅಕ್ಕಿ ಹಿಟ್ಟು ಬಿ ಹಾಕೊಳ್ಳು. ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ರಿ. ಇದ್ ನೋಡ್ರಿ ಎಲ್ಲಾನು ಚಲೋದಂಗ ಮಿಕ್ಸ್ ಆಗೇತಿ. ಸಣ್ಣ ಉರಿ ಇಟ್ಟ ಮುಚ್ಚಿಡ್ತೇನೆ ನಾನು. 1-2 ರಿಂದ 3 ನಿಮಿಷ ಸಣ್ಣ ಉರಿ ಇಟ್ಟ ಕುದಿಸ್ಕೋಬೇಕು. ಇದನ್ನ ನಡಿ ತಗದ ತಿರ್ವಾಡ್ಕೋತಿರ್ರಿ, ಇಲ್ಲಂದ್ರ ತಳ ಹಿಡಿತದ. ಇನ್ನೊಂದ್ ನಿಮಿಷ ಆಗ್ಲಿದ. ಈಗ ಕುದ್ದೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಗ್ಯಾಸ್ ಬಂದ್ ಮಾಡಿ 5 ನಿಮಿಷ ಮುಚ್ಚಿ ಬಿಡುನು. 5 ನಿಮಿಷ ಆಗಾಗ ನಾವ್ ಹಪ್ಪಳ ಮಾಡ್ಕೊಳ್ಳು. ಮುಚ್ಚಿಟ್ಟ 5 ನಿಮಿಷ ಆತು. ಇದನ್ನ ಒಂದ್ ಪ್ಲೇಟ್ನ್ಯಾಗ ತಕೊಂಡ ಹಿಟ್ಟು ನಾದ್ಕೊಳ್ಳು ನಾವ. ನೋಡ್ರಿ ಇದ ಒಂದ್ ಸ್ವಲ್ಪ ಆರೇತ್ವಿ. ಈಗ ಆರಿ ಗಟ್ಟಿ ಆಗ್ತೈತಿ. ಎಲ್ಲಾ ಪ್ಲೇಟ್ನ್ಯಾಗ ತಗದ್ದೆ ನಾನು. ಇದನ್ನ ಈಗ ನಾದ್ಕೊಳ್ಳು ನಾವ್ ಹಿಟ್ಟ ಚಲೋದಂಗ ನಾದ್ಕೋಬೇಕು. ಹಿಟ್ಟು ಚಲೋದಂಗ ನಾದ್ಕೊಂಡಿದ್ದು ಅಂದ್ರ ನಾವ ಹಪ್ಪಳ ಕಟ್ಟೋದು ಆಗೋದಿಲ್ಲ. ಹಿಟ್ಟು ನಾನು ಚಲೋದಂಗ ನಾದಿದೇನು. ಈಗ ಉಳ್ಳಿ ಮಾಡ್ಕೊಳ್ಳಿ ನಾವ ಹಪ್ಪಳ ಮಾಡಾಕ. ನೀವ್ ಎಷ್ಟ್ ದೊಡ್ಡ ಮಾಡಾರ್ದಿರ್ಲ ನೋಡಿ ಉಳ್ಳಿ ಮಾಡ್ಕೋರಿ. ನಾ ಸಣ್ಣ ಸಣ್ಣ ಮಾಡ್ಕೊಳ್ಳೋದೇನು. ನೋಡ್ರಿ ಉಳ್ಳಿನ ಮಾಡ್ಕೊಂಡೆ ನಾನು. ಈಗ ಇದನ್ನ ಉಳಿದ ಹಿಟ್ಟ ಮುಚ್ಚಿ ತೆಗೆದಿಡ್ತೇನು. ಆರಾಕ್ ಬಿಡ್ಬ್ಯಾಡ್ರಿ, ಇದನ್ನ ಮುಚ್ಚಿಡ್ರಿ. ಅದ್ರಾಗರೆ ಒಂದ್ ಸ್ವಲ್ಪ ಉಳ್ಳಿ ಮಾಡಿ ಹಪ್ಪಳ ಮಾಡ್ಕೋರಿ. ಒಮ್ಮೆ ಮಾಡಿ ಇಟ್ಕೊಂಡ್ರ ಬಿ ಅವತ್ನ ಮುಚ್ಚಿಟ್ಕೋರಿ. ಈಗ ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದು ಪಾಲಿಥಿನ್ ಶೀಟ್ ತಗೊಂಡೇನು. ನೀವು ಡೈರೆಕ್ಟ್ ಹಂಗ ಬಿ ಬೇಕಂದ್ರ ಲಡ್ಸ್ಕೋಬಹುದು. ಇದ್ರ ಮ್ಯಾಗ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕದನ್ನ ನಾನು. ಅಕ್ಕಿ ಹಿಟ್ಟು ಹಾಕ್ರಿ ಲಡ್ಸಾಕ. ಅಕ್ಕಿ ಹಿಟ್ಟು ಹಾಕಿ ಉಳ್ಳಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನ ಇಟ್ಕೋರಿ. ಮೇಲ್ಗಡೆ ಇನ್ನೊಂದು ಕವರ್ ಇಟ್ಕೋರಿ. ಹಿಂಗ ನಡಿ ಉಳ್ಳಿ ಇಟ್ಕೊಂಡ ಈಗ ಲಡ್ಸ್ಕೊಳ್ಳು. ಸಿಂಪಲ್ ಆಗಿ ಲಡ್ಸ್ಕೋಬಹುದು ನಾವ. ಇದನ್ನ ನೀವ ತೆಳ್ಳಗ ಲಡ್ಸ್ಕೋರಿ. ಎಷ್ಟು ತೆಳ್ಳಗ ಲಡ್ಸ್ಕೋತಾರಲ್ಲ ಅಷ್ಟ್ ಹಪ್ಪಳ ಚಲೋ ಬರ್ತಾವು. ನಾನ ಸಣ್ಣ ಲಡ್ಸ್ಕೊಳ್ಳೋದೇನು. ನೀವು ಎಷ್ಟು ಬೇಕಾಟ ದೊಡ್ಡದು ಮಾಡ್ಕೋಬಹುದು. ಇದಾಗೈತಿ ತಕ್ಕೊಳ್ಳು. ಈಗ ಇದನ್ನ ತೆಗದ್ ಕಸಿಂದ ಒಣಗಾಕ್ ಇಟ್ಕೋಬೇಕು. ಬಿಸ್ಲಾಗ ಹಾಕೊಂತಂದ್ರ 1 ದಿನದಾಗ ಚಲೋದಂಗ ಒಣಗ್ತಾವ. 1 ರಿಂದ 2 ದಿನ ಒಣಸ್ಕೋಬೇಕು ನಾವ್ ಇವತ್ನ. ಈಗ ಇವತ್ತು ನಾನು ಬಿಸ್ಲಾಗ ಹಾಕ್ತೇನು. ಇಲ್ಲಿ ನಾನು ಒಂದ್ ಕವರ್ ಹಸಿದೇನು. ಇದ್ರ ಮ್ಯಾಗ ಈಗ ಹಪ್ಪಳ ಹಾಕೋಬೇಕು. ಎಲ್ಲ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕೋಬೇಕು ನಾವ. ಎಲ್ಲಾ ಹಪ್ಪಳ ಬಿ ಹಾಕಿದ ಬಳಕ ತೋರಿಸ್ತಾರೆ ನಾನು ನಿಮಗ. ನೋಡ್ರಿ ಎಲ್ಲಾ ಹಪ್ಪಳ ಬಿ ಮಾಡಿ ಹಾಕಿದನ್ನ ನಾನು ಇವತ್ನಿಗ್ ನಾನು ಬಿಸಿಲಾಗ ಒಣಗಾಕ್ ಇಟ್ಟಿದ್ದೇನು. 2 ದಿನ ಬಿಸಿಲಾಗ ಒಣಗಿಸಿ ತೋರಿಸ್ತೇನೆ ನಾನು ನಿಮಗ ಹಪ್ಪಳ. ನೋಡ್ರಿ ಜೋಳದ ಹಿಟ್ಟಿನ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ, ಒಣಗಿದಾವ. ಈಗ ನಾ ಇವತ್ನ 1 ದಿನ ಒಳಗ್ ಹಾಕಿ 1 ದಿನ ಹೊರಗ ಬಿಸಿಲಿಗೆ ಹಾಕಿ ಒಣಸ್ಕೊಂಡೇನು. ಚಲೋದಂಗ ಒಣಗಿಸಿ ನೀವು ಡಬ್ಬಿಗೆ ಹಾಕಿ ಇಟ್ಕೋಬಹುದು.
ಈಗ ಇವತ್ತಿನ ನಿಮಗ ಫ್ರೈ ಮಾಡಿ ತೋರಿಸ್ತೇನೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು, ಎಣ್ಣೆ ಕಾದೈತಿ. ಹಪ್ಪಳ ಹಾಕೋನು. ನೋಡ್ಬೋದು ನೀವ ಜೋಳ ಹಿಟ್ಟಿನ ಹಪ್ಪಳತ ಅನಸೋದ ಎಲ್ಲ ಅಟ್ಟ ಮಸ್ತಾಗಿ ಬಂದಾವ ಹಪ್ಪಳ. ಶುಗರ್ ಅದು ಇದ್ದವ್ರಿಗೆ ಅಕ್ಕಿ ತಿನ್ನಂಗಿಲ್ಲ ಅಂತವ್ರಿಗೆಲ್ಲ ಮಾಡಿ ಕೊಡ್ಬೋದು ಇವತ್ನ. ಮತ್ತ ಈಗ ಎಣ್ಣೆಗ್ ನಾವ ಫ್ರೈ ಮಾಡ್ಕೋಬೇಕಂತೇನಿಲ್ಲ, ನಾವ ಗ್ಯಾಸ್ ಮ್ಯಾಗ ಬಿ ಇವತ್ನ ಸುಟ್ಕೋಬಹುದು. ಮೊದಲೆಲ್ಲ ಒಲಿ ಮ್ಯಾಗ ಅಡ್ಗಿ ಮಾಡ್ತಿದ್ರು, ಕಿಚ್ ಇರ್ತಿತ್ಲ, ಕಿಚ್ ಮ್ಯಾಗ ಸುಟ್ಕೋತಿದ್ರು, ಅಗ್ದಿ ಮಸ್ತಾಗಿ ಬರ್ತಿದ್ವು. ಈಗ ಗ್ಯಾಸ್ ಮ್ಯಾಗ ಅಷ್ಟ ಸರಿಯಾಗಿ ಬರುದಿಲ್ಲ. ಅರೆ ಎಷ್ಟ್ ದೊಡ್ಡ ಆಗದಾವ್ ನೋಡ್ಬೋದು ನೀವ. ನೋಡ್ರಿ ಹಪ್ಪಳ ನಾನು ಫ್ರೈ ಮಾಡ್ಕೊಂಡೇನು. ನೋಡ್ಬೋದು ನೀವ ಎಣ್ಣಿ ಒಟ್ಟ ಹತ್ತಾನಿಲ್ಲ, ಎಣ್ಣಿನೂ ಹೀರುದಿಲ್ಲ ಈ ತರ ಮಾಡೋದ್ರಿಂದ. ಮತ್ ಬಹಳ ಮಸ್ತಾಗಿ ಬಂದಾವು. ಒಂದ್ ಮೂರೋಸ್ ತೋರ್ಸ್ತೇನೆ ನೋಡ್ರಿ ನಾ ನಿಮಗ. ನಾವೀಗ ಅಕ್ಕಿ ಹಪ್ಪಳ ಅದು ಮಾಡ್ಕೋತೇವಲ್ಲ, ಅಟ್ಟ ಸಾಫ್ಟ್ ಆಗಿ ಅಟ್ಟ ಮಸ್ತಾಗಿ ಬಂದಾವ ಹಪ್ಪಳ. ತಿನ್ನಾಕು ಬಹಳ ಮಸ್ತಾಗಿರ್ತಾವು. ನೀವು ಒಮ್ಮೆ ಮಾಡಿ ನೋಡ್ರಿ ಈ ತರ. ಇವತ್ತಿನ ವಿಡಿಯೋ ನಂದ ಇಷ್ಟ ಆಗಿತ್ತಂದ್ರೆ ನಿಮಗ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.